ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸುಮಲತಾ ಎಚ್ಡಿಕೆ ನಡುವೆ ತಾರಕಕ್ಕೇರಿದ ಕನ್ನಂಬಾಡಿ ಕದನ. ಸುಮಲತಾ ವಿರುದ್ಧ ದಾಖಲೆ ವಾರ್ ಶುರು ಮಾಡಿದ್ದು ಯಾರು? ಸಿಎಂ ಬಿಎಸ್ವೈ ಭೇಟಿಯಾಗಿ ಚರ್ಚಿಸಿದ್ದೇನು ರೇಣುಕಾಚಾರ್ಯ? ಹೈಕಮಾಂಡ್ಗೆ ಯಾರ ವಿರುದ್ಧ ದೂರು ನೀಡಲಿದೆ ರೇಣು ಟೀಮ್? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ರಾಜಕೀಯ ಕ್ಷಣ ಕ್ಷಣಕ್ಕೂ ರೋಚಕವಾಗ್ತಿರೋದು ಹೇಗೆ? ಸುಮಲತಾ ಬಗ್ಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಬಳಿ ಇರೋ ದಾಖಲೆಯಾದ್ರೂ ಏನು? ಎಚ್ಡಿಕೆ ಪರ ಪ್ರತಾಪ್ ಸಿಂಹ ಬ್ಯಾಟ್ ಬೀಸಿದ್ ಹೇಗೆ? ನೋಡೋಣ ಸುಮಲತಾ ವರ್ಸಸ್ ಜೆಡಿಎಸ್ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ರಾಜಕೀಯ ಕ್ಷಣ ಕ್ಷಣಕ್ಕೂ ರೋಚಕವಾಗ್ತಿದೆ. ಸುಮಲತಾ ದಳಪತಿಗಳ ತಂತ್ರ ಪ್ರತಿತಂತ್ರದ ಕಿಚ್ಚು ಜೋರಾಗಿದ್ದು, ಟಾರ್ಗೆಟ್ ಮಾಡಿದ ಜೆಡಿಎಸ್ಗೆ ಸಂಸದೆ ಸುಮಲತಾ ಅಂಬರೀಶ್ ಟಕ್ಕರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಮಂಡ್ಯದಲ್ಲಿ ಸಂಸದೆ ವಿರುದ್ಧ ದಳಪತಿಗಳು ಸಮರ ಸಾರಿದ್ದು, ಕೆಆರ್ಎಸ್ ಡ್ಯಾಂ ಬಿರುಕು ಎಂದಿದ್ದ ಸುಮಲತಾ ವಿರುದ್ಧ ಬೆಂಕಿಯುಂಡೆ ಉಗುಳಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಬಗ್ಗೆ ನನ್ನ ಬಳಿ ದಾಖಲೆಗಳಿದ್ದು, ಸಂದರ್ಭ ಬಂದಾಗ ಬಿಡುಗಡೆ ಮಾಡುತ್ತೇನೆ ಅಂತ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಿಮ್ಮ ಎಡಬಲ ಇದ್ದವರನ್ನ ಹೋಟೆಲ್ಗೆ ಏಕೆ ಕಳಿಸಿದ್ರಿ? ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಏನು ಮಾತನಾಡಿದ್ರು? ನಿಮ್ಮ ಬ್ರೋಕರ್ಗಳು ಏನು ಮಾತನಾಡಿದ್ರು ಅಂತ ಗೊತ್ತಿದೆ. ನನ್ನ ಬಳಿಯೂ ದಾಖಲೆಗಳು ಇವೆ, ನಾನು ಮಾತನಾಡ್ತೇನೆ ಅಂತ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಅಲ್ಲದೆ ಅಕ್ರಮ ಗಣಿಗಾರಿಕೆ ಮಾಡಿದವರು ಅಂಬರೀಶ್ ಬೆಂಬಲಿಗರು, ಸಂಸದರಾಗಿದ್ದ ಅಂಬರೀಶ್ ಪರಿಶೀಲಿಸಿದ ವಿಡಿಯೋ ಇದೆ ಅಂತ ರವೀಂದ್ರ ಶ್ರೀಕಂಠಯ್ಯ ತಿಳಿಸಿದ್ದಾರೆ. ಅಂಬರೀಶ್ ಸಂಸದರಾಗಿದ್ದಾಗಲೇ ಅಕ್ರಮ ನಡೆದಿದೆ ಅಂತ ಮಂಡ್ಯದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಅಕ್ರಮ ನಡೆದಿದ್ದು ಅಂಬರೀಶ್ ಕಾಲದಲ್ಲಿ. ಹೀಗಾಗಿ ಅಕ್ರಮದ ಹೊಣೆ ಹೊತ್ತು ಸುಮಲತಾ ರಾಜೀನಾಮೆ ಕೊಡಬೇಕು ಅಂತ ಡ್ಯಾಂ ಭೇಟಿ ಬಳಿಕ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಗ್ರಹಿಸಿದ್ರು. ಅಲ್ಲದೆ ಅಂಬರೀಶ್ ಎದುರು ಯಾರು ಕೈಕಟ್ಟಿ ನಿಲ್ತಿದ್ರೋ ಗೊತ್ತಿಲ್ಲ, ಆದರೆ ಇದೇ ಗೊಂದಲದಿಂದ ಪಾರ್ಲಿಮೆಂಟ್ ಅಸೆಂಬ್ಲಿ ಚುನಾವಣೆಯಲ್ಲಿ 2 ಬಾರಿ ಸೋತಿದ್ರು. ಆದ್ರೀಗ ಪ್ರತಿಯೊಂದು ವಿಚಾರಕ್ಕೂ ಅಂಬರೀಶ್ ಹೆಸರು ಹೇಳ್ತಿದ್ದಾರೆ ಅಂತ ಸುಮಲತಾ ವಿರುದ್ಧ ಕಿಡಿಕಾರಿದ್ರು. ಸಂಸದೆ ಸುಮಲತಾ ವಿರುದ್ಧ ಶಾಸಕ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿ ನಡೆಸಿದ್ದು, ಸುಮಲತಾ ಅಂಬರೀಶ್ ರದ್ದು ನಟೋರಿಯಸ್ ಬಿಹೇವಿಯರ್, ನಟೋರಿಯಸ್ ಅನ್ನೋ ಪದವನ್ನ ಸುಮಲತಾಗೆ ಬಳಸಬಹುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನೀವು ದೇಶದ್ರೋಹಿ ಅನ್ನೋದನ್ನ ಸಾಬೀತುಪಡಿಸಿದ್ದೀರಿ ಅಂತ ಸುಮಲತಾ ದೇಶದ್ರೋಹಿ ಅಂತ ರವೀಂದ್ರ ಶ್ರೀಕಂಠಯ್ಯ ತಿಳಿಸಿದ್ರು. ಜೊತೆಗೆ ಕೆಆರ್ಎಸ್ನಲ್ಲಿ ಸಣ್ಣ ಬಿರುಕು ಸಹ ಬಿಟ್ಟಿಲ್ಲ, ನಮ್ಗೆ ಕಾಣಿಸದ ಬಿರುಕು ಅವರಿಗಿಲ್ಲಿ ಕಾಣಿಸಿತೋ ಗೊತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ರು. ಡ್ಯಾಂನಲ್ಲಿ ಲೀಕ್ ಆಗ್ತಿದೆ ಎಂದಿದ್ದಕ್ಕೆ ಸುಮಲತಾ ವಿರುದ್ಧ ಶಾಸಕ ಅನ್ನದಾನಿ ತಿರುಗಿ ಬಿದ್ದಿದ್ದು, ಡ್ಯಾಂ ಇಷ್ಟು ದಿನ ಯಾಕೆ ಡ್ಯಾಮೇಜ್ ಆಗಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಕೆಆರ್ಎಸ್ ಜಲಾಶಯ ಕಟ್ಟಿದಾಗಿನಿಂದಲೂ ಲೀಕ್ ಆಗ್ತಿದೆ ಅಂತ ತಿಳಿಸಿದ ಅನ್ನದಾನಿ, ಸುಮಲತಾಗೆ ನೀವು ಬಿಇ ಮಾಡಿದ್ದೀರಾ, ಎಂಎಸ್ ಮಾಡಿದ್ದೀರಾ ಎಂದು ಕೇಳಿದ್ರು. ಅಲ್ಲದೆ ಇನ್ನೂ 200 ವರ್ಷ ಆದ್ರೂ ಡ್ಯಾಂ ಅನ್ನ ಅಲ್ಲಾಡಿಸಲು ಆಗಲ್ಲ ಅಂತ ಸುಮಲತಾಗೆ ಮಳವಳ್ಳಿ ಶಾಸಕ ಅನ್ನದಾನಿ ಸವಾಲು ಎಸೆದಿದ್ದಾರೆ. ನೀವು ಸಂಸದರಾಗಿ ಏನ್ ಕಡಿದು ಕಟ್ಟೆ ಹಾಕಿದ್ದೀರಾ ಅಂತ ಸಂಸದೆ ಸುಮಲತಾ ವಿರುದ್ಧ ಶಾಸಕ ಅನ್ನದಾನಿ ಗುಡುಗಿದ್ದಾರೆ. ಮೇಕೆದಾಟು ಯೋಜನೆ ಬಗ್ಗೆ ಪ್ರಧಾನಿ ಜೊತೆ ಮಾತನಾಡಿದ್ದೀರಾ? ಮೇಕೆದಾಟು ನಮ್ಮ ಆಸ್ತಿ ಅಲ್ವಾ ಎಂದು ಶಾಸಕ ಅನ್ನದಾನಿ ಪ್ರಶ್ನಿಸಿದ್ದಾರೆ. ಜೊತೆಗೆ ನಮಗೆ ಬೇಡಿಕೆ ಇರೋದು ರೈಲ್ವೆ ಮಾರ್ಗ, ಅದನ್ನ ದೆಹಲಿಯಲ್ಲಿ ನೀವು ಮಾತನಾಡಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಪೂರ್ಣ ಪ್ರಮಾಣದ ರಾಜಕಾರಣ ಮಾಡಿ 2 ವರ್ಷವಾಗಿದೆ ಎಂದು ಶಾಸಕ ಅನ್ನದಾನಿ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ರಾಜಕೀಯ ರಕ್ತವನ್ನ ಹಂಚಿಕೊಂಡು ಬಂದಿದ್ದು, ನಾವು ನಮ್ಮ ಮಂಡ್ಯ ಜಿಲ್ಲೆಯನ್ನ ನಿಮ್ಮ ಹಿಡಿತಕ್ಕೆ ಕೊಟ್ಟಿಲ್ಲ. ದೊಡ್ಡ ದೊಡ್ಡ ಸಮಸ್ಯೆಗಳಿವೆ, ಅವುಗಳಿಗೆ ಗಮನ ಕೊಡಿ. ಮಂಡ್ಯದಲ್ಲಿ ನೀರಿನ ಸಮಸ್ಯೆ ಇದೆ, ಮೇಕೆದಾಟುಗಾಗಿ ಹೋರಾಡಿ. ಒಬ್ಬ ಶಾಸಕ ಗ್ರಾಮ ಪಂಚಾಯಿತಿಯವರು ಮಾಡೋ ಕೆಲಸ ಮಾಡಬೇಡಿ ಅಂತ ಅನ್ನದಾನಿ ಟೀಕಿಸಿದ್ದಾರೆ. ಸುಮಲತಾ ದಳಪತಿಗಳ ಸಮರ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇದ್ದು, ಸುಮಲತಾ ಬಿಟ್ಟ ಅಕ್ರಮ ಗಣಿಗಾರಿಕೆ ಬಾಣಕ್ಕೆ ದಳಪತಿಗಳು ಪ್ರತ್ಯಸ್ತ್ರ ಪ್ರಯೋಗಿಸಿದ್ದಾರೆ. ಮೈಶುಗರ್ ಖಾಸಗೀಕರಣದ ಉದ್ದೇಶ ಪ್ರಶ್ನಿಸಲು ಜೆಡಿಎಸ್ ಸಜ್ಜಾಗಿದ್ದು, ಖಾಸಗಿ ಕಂಪನಿಗಳ ಜತೆ ಸುಮಲತಾ ಒಳ ಒಪ್ಪಂದ ಎಂದು ಸುಮಲತಾ ವಿರುದ್ಧ ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಇದನ್ನೇ ಮುಂದಿಟ್ಟುಕೊಂಡು ಸುಮಲತಾ ವಿರುದ್ಧ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದು, ಮೈಶುಗರ್ ಸಂಸ್ಥೆಯನ್ನ ಸರ್ಕಾರವೇ ಮರು ಆರಂಭಿಸಲು ಒತ್ತಾಯಿಸಲಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ಗೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದು, ಎಚ್ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿಲ್ಲ ಎಂದು ಅಧಿಕಾರಿಗಳೇ ತಿಳಿಸಿದ್ದಾರೆ. ಹೀಗಾಗಿ ಕೆಆರ್ಎಸ್ ಜಲಾಶಯ ಬಿರುಕು ಬಿಟ್ಟಿದೆ ಅನ್ನೋದು ಸರಿಯಲ್ಲ ಅಂತ ಹೇಳಿದ್ರು. ಈ ಹಿಂದೆ ಕೂಡ ಮೈಸೂರು ಬೆಂಗಳೂರು ದಶಪಥ ರಸ್ತೆಗೆ ಸುಳ್ಳು ನೆಪಗಳನ್ನ ಹೇಳಿ ಕೆಲಸ ಮಾಡಲು ಅಡ್ಡಿಪಡಿಸಿದ್ರು ಅಂತ ಪರೋಕ್ಷವಾಗಿ ಸುಮಲತಾ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ.
ಭಾರತ ಪಾಕಿಸ್ತಾನ ಗಡಿಯಲ್ಲೂ ಇಷ್ಟು ಬಂಕರ್ ಇರಲ್ವೇನೋ ಅಂತ ಸುಮಲತಾ ಹೇಳಿದ್ದೇಕೆ? ಅಕ್ರಮ ಗಣಿಯ ಭಯಾನಕತೆ ಬಿಚ್ಚಿಟ್ಟಿದ್ ಹೇಗೆ ಸಂಸದೆ? ಮಂಡ್ಯದಲ್ಲಿ ಓಪನ್ ಆಗಿಯೇ ಡಿಟೋನೇಟರ್ ಸಾಗಾಟ ಮಾಡ್ತಿದ್ದಾರಾ? ನೋಡೋಣ ಗಣಿ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಸಂಸದೆ ಸುಮಲತಾ ಮತ್ತು ಜೆಡಿಎಸ್ ನಾಯಕರ ನಡುವೆ ಮತ್ತೊಂದು ಮಹಾಯುದ್ಧ ಶುರುವಾಗಿದೆ. ಭಾರತ ಪಾಕಿಸ್ತಾನ ಗಡಿಗೆ ಹೋಲಿಸಿ ಸುಮಲತಾ ಕೆಂಡ ಕಾರಿದ್ದು, ಸುಮಲತಾ ದಾಳಿಗೆ ದಳಪತಿಗಳು ಪ್ರತಿದಾಳಿ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಇಂದು ಮಂಡ್ಯ ಕದನ ಕಣಕ್ಕೆ ಎಚ್ಡಿಕೆ ಕಾಲಿಡಲಿದ್ದು, ಸುಮಲತಾ ಎಚ್ಡಿಕೆ ಗಣಿ ಸಮರ ರೋಚಕ ಹಂತಕ್ಕೆ ತಲುಪಿದೆ. ಗಣಿಗಾರಿಕೆ ಕೋಟೆಗೆ ತೆರಳಿದ ಸಂಸದೆ ಸುಮಲತಾ ಶಾಕ್ಗೆ ಒಳಗಾಗಿದ್ದು, ಅಕ್ರಮ ಗಣಿಗಾರಿಕೆ ಪ್ರದೇಶದ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಅಕ್ರಮ ಗಣಿಗಾರಿಕೆ ಮುಚ್ಚಿ ಹಾಕೋಕೆ ಗೂಂಡಾರಾಜ್ಯ ಸೃಷ್ಟಿ ಮಾಡಿದ್ದು, ಇಂತಹ ಸನ್ನಿವೇಶ ಎಂದೂ ನೋಡಿಲ್ಲ ಅಂತ ಸುಮಲತಾ ಹೇಳಿದ್ರು. ಭಾರತ ಪಾಕಿಸ್ತಾನ ಗಡಿ ಬಳಿಯೂ ಇಷ್ಟೊಂದು ಬಂಕರ್ಗಳು ಇರಲ್ವೇನು ಅಂತ ಗಣಿಗಾರಿಕೆ ಪ್ರದೇಶ ಭೇಟಿ ಬಳಿಕ ಸುಮಲತಾ ಬಾಂಬ್ ಸಿಡಿಸಿದ್ರು. ಅಲ್ಲದೆ ಬಂಕರ್ಗಳನ್ನ ನಿರ್ಮಿಸಿ ಯುದ್ಧದಂತ ವಾತಾವರಣ ನಿರ್ಮಾಣ ಮಾಡಿದ್ದು, ಅಕ್ರಮ ಗಣಿಗಾರಿಕೆ ನೋಡಿ ನನಗೆ ಶಾಕ್ ಆಗಿದೆ ಎಂದು ಸುಮಲತಾ ತಿಳಿಸಿದ್ರು. ಸುಮಲತಾ ಅಂಬರೀಶ್ ರೇಡ್ ವೇಳೆ ಭಾರಿ ಹೈಡ್ರಾಮವೇ ನಡೆಯಿತು. ರಸ್ತೆ ಬ್ಲಾಕ್ ಮಾಡಿ ನಮಗೆ ತುಂಬಾ ತೊಂದರೆ ಮಾಡಿದ್ದಾರೆ ಅಂತ ಮಂಡ್ಯ ಗಣಿ ರೇಡ್ ಬಗ್ಗೆ ಸುಮಲತಾ ಸ್ಫೋಟಕ ಆರೋಪ ಮಾಡಿದ್ದಾರೆ. ಚೆನ್ನನಕೆರೆ ಹಂಗಾರಹಳ್ಳಿಯಲ್ಲಿ ರಸ್ತೆ ಬ್ಲಾಕ್ ಮಾಡಿ ತೊಂದರೆ ನೀಡಿದ್ರು. ಹೀಗಾಗಿ ಮಳೆಯಲ್ಲಿ ನಡೆದುಕೊಂಡು ಹತ್ತಿಕೊಂಡು ಹೋಗಬೇಕಾಯಿತು. ಅಡಚಣೆಯನ್ನ ಮಾಡಲೆಂದೇ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಹೀಗಾಗಿ ಬೇಬಿ ಬೆಟ್ಟಕ್ಕೆ ತೆರಳುವ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಸುಮಲತಾ ತಿಳಿಸಿದ್ರು. ಸಂಸದೆ ಸುಮಲತಾ ಅಂಬರೀಶ್ ಅಕ್ರಮ ಗಣಿಗಾರಿಕೆಯ ಭಯಾನಕತೆ ಬಿಚ್ಚಿಟ್ಟಿದ್ದಾರೆ. ಅಕ್ರಮ ಗಣಿ ಪ್ರದೇಶದಲ್ಲಿನ ಸ್ಫೋಟಕ ಸದ್ದಿನ ಎಫೆಕ್ಟ್ನಿಂದ ಸ್ಥಳೀಯರಿಗೆ ಆಪತ್ತು ಎದುರಾಗಿದೆ. ಸ್ಥಳೀಯ ನಿವಾಸಿಗಳ ಮೇಲೆ ಭಾರಿ ದುಷ್ಪರಿಣಾಮ ಬೀರಿದೆ ಅಂತ ಸುಮಲತಾ ಆರೋಪಿಸಿದ್ದಾರೆ. ಅಲ್ಲದೆ ಗಣಿಗಾರಿಕೆಯಿಂದ ಸುತ್ತಮುತ್ತಲಿನ ಮನೆಗಳಲ್ಲಿ ಬಿರುಕು ಬೀಳ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯದ ಕೆಆರ್ಎಸ್ ಸುತ್ತಮುತ್ತಲಿನ ಗಣಿಧಣಿಗಳು ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋ ಸಂಶಯ ಮೂಡಿದೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಸುಮಲತಾ ಸ್ಫೋಟಕ ಆರೋಪ ಮಾಡಿದ್ದು, ಓಪನ್ ಆಗಿಯೇ ಡಿಟೋನೇಟರ್ಗಳನ್ನ ಸಾಗಿಸ್ತಿದ್ದಾರೆ. ನಾಮಕಾವಸ್ಥೆಗೆ ಅರೆಸ್ಟ್ ಮಾಡಿ ಬಳಿಕ ರಿಲೀಸ್ ಮಾಡ್ತಾರೆ ಅಂತ ಆರೋಪಿಸಿದ್ರು. ಅಧಿಕಾರಿಗಳಿಗೆ ಒತ್ತಡ, ದಬ್ಬಾಳಿಕೆ, ಬೆದರಿಕೆ ಹಾಕಲಾಗ್ತಿದೆ. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಎಂದು ಸಂಸದೆ ಆಗ್ರಹಿಸಿದ್ರು. ಕೆಆರ್ಎಸ್ ಬಳಿ ಅಕ್ರಮ ಗಣಿಗಾರಿಕೆಯಿಂದ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ ಅಂತ ಗಣಿ ಪ್ರದೇಶಗಳ ರೇಡ್ ವೇಳೆ ಸುಮಲತಾ ಮಾಹಿತಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಉಸಿರಾಟದ ಸಮಸ್ಯೆಯಾಗ್ತಿದ್ದು, ಹಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಬೋರ್ ಡ್ರಿಲ್ ಮಾಡೋದ್ರಿಂದ ಧೂಳಿನ ಕಣದಿಂದ ಅನಾರೋಗ್ಯ ಕಾಡ್ತಿದೆ ಎಂದು ಸುಮಲತಾ ಆರೋಪಿಸಿದ್ದಾರೆ. ಕೆಆರ್ಎಸ್ ಸುತ್ತಮುತ್ತ ಬೇನಾಮಿ ಹೆಸರಲ್ಲಿ ನಡೀತಿದೆ ಅಂತ ಸುಮಲತಾ ಬಾಂಬ್ ಸಿಡಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಯ ಅಸಲಿ ಕಹಾನಿಯನ್ನ ಸುಮಲತಾ ಬಿಚ್ಚಿಟ್ಟಿದ್ದು, ಹಲವು ವರ್ಷಗಳಿಂದ ಹಂಗರಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ ಆರೋಪಿಸಿದ್ದಾರೆ. ಸರ್ಕಾರದ ಬಳಿ ಲೈಸೆನ್ಸ್ ಪಡೆಯದೆ, ತೆರಿಗೆ ಕಟ್ಟದೆ ಗಣಿಗಾರಿಕೆ ಮಾಡ್ತಿದ್ದಾರೆ. ಹಂಗರಹಳ್ಳಿಯಿಂದ ದಿನಕ್ಕೆ 500 ಗಣಿ ಲಾರಿಗಳು ಹೋಗ್ತಿದ್ದು, ಸರ್ಕಾರದಿಂದ ಲೈಸೆನ್ಸ್ ಪಡೆಯದೆ ಪ್ರಭಾವಿಗಳು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ದೊಡ್ಡವರಿಂದಲೇ ಬೇನಾಮಿ ಹೆಸರಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ ಸುಮಲತಾ ಆರೋಪಿಸಿದ್ದಾರೆ. ಅಕ್ರಮ ಗಣಿಗಾರಿಕೆ ತಡೆಯದ ಶಾಸಕರ ವಿರುದ್ಧ ಸುಮಲತಾ ಅಂಬರೀಶ್ ಸಿಡಿದೆದ್ದಿದ್ದಾರೆ. ಇದು ನಮ್ಮ ಹುಟ್ಟೂರು ಅಂತಿರಲ್ಲ, ನಿಮ್ಮ ಕಣ್ಣ ಮುಂದೆ ಅಕ್ರಮ ಗಣಿಗಾರಿಕೆ ನಡೀತಿದ್ರು ನೀವೆಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೀರಾ ಎಂದು ಸುಮಲತಾ ಪ್ರಶ್ನಿಸಿದ್ದಾರೆ. ಅಲ್ಲದೆ ಸಿನಿಮಾ ಬೇರೆ, ರಾಜಕೀಯ ಬೇರೆ ಅಂತಿರಲ್ಲ, ಇವತ್ತು ರಾಜಕಾರಣದಲ್ಲೇ ಸಿನಿಮಾ ತೋರಿಸ್ತಿದ್ದೀರಲ್ಲ ಎಂದು ಕಿಡಿಕಾರಿದ್ದು, ಸ್ಥಳೀಯರ ಕಷ್ಟ, ಅವರ ನೋವು ನಿಮ್ಗೆ ಕಾಣಿಸ್ತಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ದಾಖಲೆ ಏನು, ಆಧಾರ ಎಲ್ಲಿ ಅಂದವರಿಗೆ ಸುಮಲತಾ ಸ್ಪಷ್ಟನೆ ನೀಡಿದ್ದು, ಅಕ್ರಮ ಗಣಿಗಾರಿಕೆ ಬಗ್ಗೆ ದಾಖಲೆ ಕೇಳಿದವರಿಗೆ ಆಧಾರದ ಸಮರ ಸಾರಿದ್ದಾರೆ. ಗಣಿ ಪ್ರದೇಶದ ರೇಡ್ನಲ್ಲೇ ಪ್ರೂಫ್ ಕೊಟ್ಟಿದ್ದೇನೆ ಎಂದು ಸಂಸದೆ ಟಕ್ಕರ್ ಕೊಟ್ಟಿದ್ದಾರೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ದಾಖಲೆಗಳನ್ನ ಕೊಟ್ಟಿದ್ದೀನಲ್ಲ, ನಾನು ಸುಮ್ನೆ ಟಾರ್ಗೆಟ್ ಮಾಡ್ತಿದ್ದೀನಿ ಅಂದ್ರಲ್ಲ, ಇದಕ್ಕಿಂತ ಇನ್ನೇನು ಪ್ರೂಫ್ ಬೇಕು ನಿಮ್ಗೆ ಅಂತ ಸುಮಲತಾ ಪ್ರಶ್ನಿಸಿದ್ದಾರೆ. ರವೀಂದ್ರ ಶ್ರೀಕಂಠಯ್ಯ ಶಾಸಕರಾಗಿರಲು ನೈತಿಕತೆ ಇಲ್ಲ ಅಂತ ಸುಮಲತಾ ಹೇಳಿದ್ದೇಕೆ? ಅಕ್ರಮ ಗಣಿಗಾರಿಕೆ ಬಗ್ಗೆ ಸಂಸದೆ ಸಿಡಿಸಿದ ಮತ್ತೊಂದು ಬಾಂಬ್ ಯಾವುದು? ಅಧಿಕಾರಿಗಳ ವಿರುದ್ಧವೂ ಕೆಂಡ ಕಾರಿದ ಹೇಗೆ ಸುಮಲತಾ? ನೋಡೋಣ ಕನ್ನಂಬಾಡಿ ಕಾಳಗ ನ್ಯೂಸ್ ಟಾಪ್ 9ನಲ್ಲಿ.
ಸಂಸದೆ ಸುಮಲತಾ ಹಾಗೂ ಜೆಡಿಎಸ್ ನಾಯಕರ ನಡುವಿನ ಕನ್ನಂಬಾಡಿ ಕಾಳಗ ತಾರಕಕ್ಕೇರಿದೆ. ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿರೋ ಸಂಸದೆ ಸುಮಲತಾ ಶಾಸಕ ರವೀಂದ್ರ ಶ್ರೀಕಂಠಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನರನ್ನ ಮೋಸ ಮಾಡಿಕೊಂಡು ಬರುವ ರಾಜಕಾರಣ ನಡೆಯಲ್ಲ, ನಮ್ಗೆ ನ್ಯಾಯ ಬೇಕು, ನಮ್ಗೆ ಉತ್ತರವನ್ನ ನೀಡಿ ಎಂದು ಆಗ್ರಹಿಸಿದ್ರು. ನೀವು ಮಂಡ್ಯ ಜಿಲ್ಲೆಗೆ ಮಾಡ್ತಿರೋದು ಭಯಂಕರವಾದ ಅನ್ಯಾಯ ಅಂತ ಆರೋಪಿಸಿದ್ರು. ನಿಮ್ಗೆ ಶಾಸಕರಾಗಿ ಮುಂದುವರಿಯಲು ಯಾವ ನೈತಿಕತೆಯೂ ಇಲ್ಲ ಅಂತ ರವೀಂದ್ರ ಶ್ರೀಕಂಠಯ್ಯ ವಿರುದ್ಧ ಸಂಸದೆ ಸುಮಲತಾ ಅಂಬರೀಶ್ ಕಿಡಿಕಾರಿದ್ದು, ನೀವು ಶಾಸಕ ಸ್ಥಾನಕ್ಕೆ ಇವತ್ತೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ನಡೆದಿರೋ ಎಲ್ಲ ಘಟನೆಗಳಿಗೆ ನೀವೇ ಜವಾಬ್ದಾರಿ ಆಗಿದ್ದೀರಿ. ಒಬ್ಬ ಶಾಸಕರಾಗಿ ನೀವು ಸಂಪೂರ್ಣವಾಗಿ ವಿಫಲ ಕೂಡ ಆಗಿದ್ದೀರಿ. ಜೊತೆಗೆ ನಮ್ಮ ಇಲಾಖೆಯಲ್ಲೂ ಸಾಕಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಸುಮಲತಾ ಕಿಡಿಕಾರಿದ್ರು. ಅಕ್ರಮ ಗಣಿಗಾರಿಕೆಯ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ ಅಂತ ಸಂಸದೆ ಸುಮಲತಾ ಅಂಬರೀಶ್ ಆರೋಪಿಸಿದ್ದಾರೆ. ಸುಮಲತಾ ಅಂಬರೀಶ್ ಮತ್ತೊಂದು ಬಾಂಬ್ ಸಿಡಿಸಿದ್ದು, ಕಳೆದ 6 ರಿಂದ 9 ವರ್ಷದಿಂದ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಅಕ್ರಮ ಗಣಿಗಾರಿಕೆ ನಡೆಸುವವರಿಗೆ ಇವರು ಗುತ್ತಿಗೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ದಳಪತಿಗಳಿಗೆ ಸಂಸದೆ ಸುಮಲತಾ ಅಂಬರೀಶ್ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. 5 ಬಾರಿ ದಂಡ ಹಾಕ್ತಿದ್ದೀರಲ್ಲ, ಆ ಹಣವನ್ನ ವಸೂಲಿ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಫಂಡ್ ಕಲೆಕ್ಟ್ ಮಾಡಬಹುದು ಅಂತ ಸುಮಲತಾ ಹೇಳಿದ್ದಾರೆ. ಅಲ್ಲದೆ ಆ ಹಣವನ್ನ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು. ಆದರೆ ಸಾವಿರಾರು ಕೋಟಿ ರೂಪಾಯಿ ಹಣ ಎಲ್ಲಿಗೆ ಹೋಗ್ತಿದೆ ಎಂದು ಸಂಸದೆ ಪ್ರಶ್ನಿಸಿದ್ದಾರೆ. ಅಕ್ರಮ ಗಣಿ ಪರಿಶೀಲನೆಗೆ ಅಡ್ಡಿಪಡಿಸಿದ್ದಕ್ಕೆ ಸುಮಲತಾ ಕೆಂಡ ಕಾರಿದ್ದು, ನಮ್ಮನ್ನ ಯಾರೂ ಪ್ರಶ್ನಿಸಬಾರದು ಅಂತ ಈ ರೀತಿ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. 10 ಜನ ಗೂಂಡಾಗಳನ್ನ ಇಟ್ಕೊಂಡು ಸಂಸದರಿಗೆ ಹೆದರಿಸೋ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಸಂಸದೆಯಾಗಿ ನನಗೆ ಇದು ಶಾಕ್ ಆಗಿದೆ. ಗಣಿಗಾರಿಕೆ ನಡೀತಿದ್ರು ಇಲ್ಲ ಅಂತ ಶಾಸಕರು ಕುಳಿತಿದ್ದಾರೆ. ಶಾಸಕರಾಗಿ ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಿದ್ದೀರಾ ಅಂತ ಸ್ಥಳೀಯ ಶಾಸಕರ ವಿರುದ್ಧ ಸಂಸದೆ ಸುಮಲತಾ ತಿರುಗಿ ಬಿದ್ದಿದ್ದಾರೆ. ಅಕ್ರಮ ಗಣಿ ಪ್ರದೇಶಗಳಿಗೆ ರೇಡ್ ಮಾಡಿದ್ದ ಸಂಸದೆ ಸುಮಲತಾ ಅಕ್ರಮ ಗಣಿಗಾರಿಕೆ ಬಗ್ಗೆ ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಹೀಗಾಗಿ ಸುಮಲತರ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಕೇಂದ್ರ ಗಣಿ ಇಲಾಖೆಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರಾ ಅಥವಾ ರಾಜ್ಯ ಸರ್ಕಾರಕ್ಕೂ ವರದಿಯನ್ನ ಸಲ್ಲಿಕೆ ಮಾಡ್ತಾರಾ ಅನ್ನೋದು ಕುತೂಹಲ ಮೂಡಿದೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಬಿಐ ತನಿಖೆಗೆ ಸಂಸದೆ ಸುಮಲತಾ ಆಗ್ರಹಿಸಿದ್ದಾರೆ. ಸಂಸದರಿಗೆ ಈ ರೀತಿಯ ತೊಂದರೆ ಕೊಟ್ಟಿದ್ದಾರೆ. ಇನ್ನು ಅಧಿಕಾರಿಗಳ ಮೇಲೆ ಯಾವ ರೀತಿ ಒತ್ತಡ ಮತ್ತು ದಬ್ಬಾಳಿಕೆ ಇದೆಯೋ, ಹೀಗಾಗಿ ಮುಖ್ಯಮಂತ್ರಿಗೆ ಸಿಬಿಐ ತನಿಖೆ ಮಾಡಲು ಒತ್ತಾಯಿಸುತ್ತೇನೆ ಅಂತ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಅಕ್ರಮ ಗಣಿಗಾರಿಕೆ ವಿರುದ್ಧ ಸುಮಲತಾ ಅಂಬರೀಶ್ ಸಮರ ಸಾರಿದ್ದು, ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಗೊತ್ತಿಲ್ಲದೆ ಯಾರೂ ಇಲ್ಲ, ಗಣಿಗಾರಿಕೆಯಲ್ಲಿ ಹಲವಾರು ಜನ ಶಾಮೀಲಾಗಿದ್ದಾರೆ. ಎಕ್ಸ್ಪೋಸ್ ಮಾಡಿರೋದು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ಬಳಿಕ ಸುಮಲತಾ ಅಂಬರೀಶ್ ಹೇಳಿದ್ರು. ಸುಮಲತಾ ಭೇಟಿ ಬೆನ್ನಲ್ಲೇ ಅಕ್ರಮ ಗಣಿಗಾರಿಕೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿರೋ ಸಂಶಯ ಮೂಡಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಮೈನಿಂಗ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ ಸೇರಿ ಎಲ್ಲರನ್ನೂ ಪ್ರಶ್ನೆ ಮಾಡಬೇಕಿದೆ ಅಂತ ಸುಮಲತಾ ಹೇಳಿದ್ದು, ಎಸಿ ಏನ್ ಕ್ರಮ ತೆಗೆದುಕೊಂಡಿದ್ದೀರಿ, ಏನ್ ಮಾಡ್ತಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಸ್ಥಳೀಯರು ದೂರು ನೀಡಿದಾಗ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ, ನಿಮ್ಮನ್ನು ಹೆದರಿಸ್ತಿದ್ದಾರಾ ಅಥವಾ ನೀವು ಶಾಮೀಲಾಗಿದ್ದೀರಾ ಅಂತ ಡಿಸಿ ಸೇರಿ ಎಲ್ಲ ಅಧಿಕಾರಿಗಳನ್ನ ಸುಮಲತಾ ಪ್ರಶ್ನೆ ಮಾಡಿದ್ದಾರೆ. ವಿರೋಧಿಗಳಿಗೆ ಟಕ್ಕರ್ ಕೊಡಲು ತಂತ್ರ ರೂಪಿಸಿದ ರೇಣುಕಾಚಾರ್ಯ ಟೀಮ್ ಶಾಸಕ ಯತ್ನಾಳ್ ರಾಜೀನಾಮೆ ಕೊಡ್ಲಿ ಅಂತ ಸವಾಲ್ ಹಾಕಿದ್ಯಾರು? ಸಚಿವ ಯೋಗೇಶ್ವರ್ ಸಿಟಿ ರೌಂಡ್ಸ್ ಹೇಗಿತ್ತು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ಶಾಸಕ ಎಂಪಿ ರೇಣುಕಾಚಾರ್ಯ ಭೇಟಿ ಕೊಟ್ಟಿದ್ರು. ಶಾಸಕ ರೇಣುಕಾಚಾರ್ಯ ಭೇಟಿ ಹಲವು ಚರ್ಚೆಗೆ ಗ್ರಾಸ ಒದಗಿಸಿದ್ದು, ವಿರೋಧಿ ಬಣಕ್ಕೆ ಟಕ್ಕರ್ ಕೊಡಲು ಸಿಎಂ ಬಿಎಸ್ವೈ ಬಣ ರಣತಂತ್ರ ಹೆಣೆದಿದೆ ಅಂತಾನೆ ಹೇಳಲಾಗಿದೆ. ಸಿಎಂ ಬಿಎಸ್ವೈ ವಿರುದ್ಧ ಯತ್ನಾಳ್, ವಿಶ್ವನಾಥ್ ಟೀಕೆ ಮಾಡಿದ ಬೆನ್ನಲ್ಲೇ ಮುಂದಿನ ವಾರ ದೆಹಲಿಗೆ ತೆರಳುವುದಕ್ಕೆ ಸಿಎಂ ಆಪ್ತ ಬಣ ಪ್ಲಾನ್ ರೂಪಿಸಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ರೇಣುಕಾಚಾರ್ಯ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕೆಲವರು ಪಕ್ಷದಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಅಂತ ವಿಧಾನಸೌಧದಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ನಾವು ಶಾಸಕರು ಈ ಬಗ್ಗೆ ಇವತ್ತು ಸಭೆ ಮಾಡ್ತೇವೆ. ದೆಹಲಿಗೆ ಹೋಗುವ ಬಗ್ಗೆ ಚರ್ಚಿಸಿ ನಿರ್ಧರಿಸ್ತೇವೆ. ಸಿಎಂ ಬಿಎಸ್ವೈ ಪಕ್ಷ ಕಟ್ಟಿ ಬೆಳೆಸಿದವರು, ಅವರ ವಿರುದ್ಧ ಮಾತನಾಡಿದ್ರೆ ಒಪ್ಪಲ್ಲ ಅಂತ ವಿರೋಧಿ ಬಣಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಟೀಕೆ ಮಾಡುವುದು ಒಂದೇ, ಬಿಜೆಪಿ ವಿರುದ್ಧ ಮಾತನಾಡುವುದು ಒಂದೇ. ಮೈಸೂರಿನಲ್ಲಿ ಯಾರೋ ಒಬ್ರು ಮಾತನಾಡಿದ್ದಾರೆ, ಹಾಗಾಗಿ ನಾವು ವರಿಷ್ಠರನ್ನ ಭೇಟಿ ಮಾಡಿ ದೂರು ನೀಡ್ತೇವೆ ಅಂತ ರೇಣುಕಾಚಾರ್ಯ ತಿಳಿಸಿದ್ದಾರೆ.
ಮುಂದುವರೆದು ಮಾತನಾಡಿದ ಶಾಸಕ ಎಂಪಿ ರೇಣುಕಾಚಾರ್ಯ, ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ರು, ಕೆಲವರು ಪದೇ ಪದೇ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲು ರಾಜೀನಾಮೆ ಕೊಡ್ಲಿ ಅಂತಲೂ ವಿಧಾನಸೌಧದಲ್ಲಿ ಶಾಸಕ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ನಮ್ಮ ಜೊತೆ 120 ಶಾಸಕರಿದ್ದೇವೆ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ. ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತೇವೆ. ವಿರೋಧಿ ಶಾಸಕರನ್ನ ಉಚ್ಚಾಟನೆ ಮಾಡುವಂತೆ ಒತ್ತಡ ಹಾಕ್ತೇವೆ. ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಸಿಎಂ ಬಿಎಸ್ವೈ ನಮ್ಮ ನಾಯಕರು, ಇವರ ವಿರುದ್ಧ ಮಾತನಾಡುವವರು ಬಿಎಸ್ವೈ ಇದ್ರೆ ಮಾತ್ರ ಗೆದ್ದು ಬರ್ತಾರೆ ಅಂತ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಬಿಎಸ್ವೈ ವಿರುದ್ಧ ಮಾತನಾಡುವವರು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಗೆದ್ದು ಬರಲಿ. ಇಬ್ಬರು ಮೂವರಿಗಾಗಿ ಯಾಕೆ ಶಾಸಕಾಂಗ ಸಭೆ ಕರಿಬೇಕು? ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದ್ರು, ಕೆಲವರು ಮಾತನಾಡ್ತಿದ್ದಾರೆ ಅಂತ ಶಾಸಕ ಕುಮಾರಸ್ವಾಮಿ ಹೇಳಿದ್ದಾರೆ. ಶೋಭಕ್ಕ ಮಂತ್ರಿಯಾಗಿದ್ದಾರೆ, ಅವರಿಗೆ ಅಭಿನಂದನೆ ತಿಳಿಸಲು ನಾವು ದೆಹಲಿಗೆ ಹೋಗ್ತೀವಿ ಅಂತಾನೂ ತಿಳಿಸಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ರೌಂಡ್ಸ್ ಹಾಕಿದ್ದಾರೆ. ವೃಷಭಾವತಿ ನದಿ ನೀರಿನ ಸ್ವಚ್ಛತೆ ಬಗ್ಗೆ ಜನರಿಂದ ದೂರು ಕಾರಣಕ್ಕೆ ಸಿಟಿ ಸುತ್ತಿದ್ದಾರೆ. ಗಾಳಿ ಆಂಜನೇಯ ದೇಗುಲದ ಬಳಿ ನಿವಾಸಿಗಳು ದೂರು ಹೇಳಿದ್ದು, ಸಚಿವರು ಸಮಸ್ಯೆ ಪರಿಹರಿಸೋ ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ಬರ್ತಾರೆ, ನೋಡಿ ಹೋಗ್ತಾರೆ, ಯಾರೂ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಸಿಪಿವೈ ಬಳಿ ಸ್ಥಳೀಯರು ದೂರು ಹೇಳಿದ್ರು. ಆಗ ಸಚಿವ ಯೋಗೇಶ್ವರ್, ಮಳೆ ನೀರು ಮೇಲೆ ಹರಿಯೋ ಹಾಗೆ ಮಾಡ್ತೇವೆ, ಕೊಳಚೆ ನೀರು ಅಂಡರ್ ಗ್ರೌಂಡ್ ಪೈಪ್ ಮೂಲಕ ಹರಿಯುವ ಹಾಗೆ ಯೋಜನೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟರು. ಕೇಂದ್ರ ಸಂಪುಟ ಪುನಾರಚನೆ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಫೇಲ್ಯೂರ್ ಆಗಿದ್ದಾರೆ, ಇನ್ನು ಸಚಿವರಿಂದ ನಿರೀಕ್ಷೆ ಅಸಾಧ್ಯ ಅಂತ ನಕ್ಕಿದ್ದಾರೆ. ರಾಜ್ಯಕ್ಕೆ 4 ಸಚಿವ ಸ್ಥಾನ ಸಿಕ್ಕಿರೋದು ನಿಷ್ಪ್ರಯೋಜಕ, ಇವರಿಂದ ನಮ್ಮ ರಾಜ್ಯಕ್ಕೆ ಏನೇನೂ ಲಾಭ ಆಗಲ್ಲ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಕೊಪ್ಪಳ ಬಸ್ ನಿಲ್ದಾಣದ ಮುಂದಿರುವ ಕನಕದಾಸ ವೃತ್ತ ನಿರ್ಮಾಣ ಕಾರ್ಯ ರಾಜಕೀಯ ಜಿದ್ದಿಗೆ ಕಾರಣವಾಗಿದೆ. ವೃತ್ತ ನಿರ್ಮಾಣಕ್ಕೆ ನಗರಸಭೆ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸುತ್ತಿದೆ. ಹೀಗಾಗಿ ವೃತ್ತ ನಿರ್ಮಾಣಕ್ಕೆ ಹೆಚ್ಚುವರಿ ಜಾಗ ಬಳಸುವುದನ್ನು ಸಂಸದ ಸಂಗಣ್ಣ ಕರಡಿ ವಿರೋಧಿಸಿ ಡಿಸಿಗೆ ಪತ್ರ ಬರೆದಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಂಗಣ್ಣ ಕರಡಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಆದರೆ ಸಂಸದ ಸಂಗಣ್ಣ ಕರಡಿ ನಿಲುವನ್ನ ಕುರುಬ ಸಮಾಜ ವಿರೋಧ ಮಾಡಿದ್ದು ಕ್ಷಮೆ ಕೇಳುವಂತೆ ಆಗ್ರಹಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತೆ ಪ್ರಧಾನಿ ಮೋದಿಗೆ ಮೈಸೂರಿನ ಬಿಜೆಪಿ ಕಾರ್ಯಕರ್ತನೊಬ್ಬ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ. ಟಿಸಿಎಂ ಕಾರ್ಯಕರ್ತರು ಮೂಲಭೂತವಾದಿಗಳಿಂದ 30 ಬಿಜೆಪಿ ಕಾರ್ಯಕರ್ತರು ಮತ್ತು ಅಮಾಯಕ ಹಿಂದೂಗಳ ಹತ್ಯೆಯಾಗಿದೆ. 7,000 ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಈ ಸಂಬಂಧ ಸುಮಾರು 15,000 ಪ್ರಕರಣಗಳು ದಾಖಲಾಗಿವೆ. 1 ಲಕ್ಷಕ್ಕೂ ಹೆಚ್ಚು ಜನ ಜೀವ ಭಯದಿಂದ ವಲಸೆ ಹೋಗಿದ್ದಾರೆ ಅಂತ ಜಾಗೋ ಮೈಸೂರು ಅಧ್ಯಕ್ಷ ಚೇತನ್ ಮಂಜುನಾಥ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಕೆಲ ಅಂಶಗಳನ್ನು ಉಲ್ಲೇಖ ಮಾಡಿರುವಂತಹ ಮಂಜುನಾಥ್, ಮಮತಾ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಎಲ್ಲಾ ಹಿಂಸೆಗಳಿಗೆ ಸರ್ಕಾರ ಪರೋಕ್ಷ ಬೆಂಬಲ ನೀಡುತ್ತಿದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿ ಅಂತ ಮೋದಿಗೆ ರಕ್ತದಲ್ಲಿ ಬರೆದ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಟೀಂ ಇಂಡಿಯಾ ವಿರುದ್ಧದ ಸರಣಿಯಿಂದ ಆಂಜೆಲೋ ಮ್ಯಾಥ್ಯೂಸ್ ಹಿಂದೆ ಸರಿದಿದ್ದೇಕೆ? ಐಸಿಸಿ ತಿಂಗಳ ಪ್ರಶಸ್ತಿಗೆ ಯಾರ್ಯಾರ ಹೆಸರು ನಾಮನಿರ್ದೇಶನ ಮಾಡಲಾಗಿದೆ? ವಿವಾದಗಳಿಗೆ ಉತ್ತರ ಕೊಟ್ಟ ನಟಿ ವಿಜಯಲಕ್ಷ್ಮಿ ಆಕ್ರೋಶ ಹೊರಹಾಕಿದ್ದೇಕೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಂ ಇಂಡಿಯಾ ವಿರುದ್ಧದ ಸೀಮಿತ ಓವರ್ಗಳ ಸರಣಿಯಿಂದ ಶ್ರೀಲಂಕಾ ಆಲ್ರೌಂಡರ್ ಆಂಜೆಲೋ ಮ್ಯಾಥ್ಯೂಸ್ ಹಿಂದೆ ಸರಿದಿದ್ದಾರೆ. ವೈಯಕ್ತಿಕ ಕಾರಣಗಳಿಂದಾಗಿ ಮ್ಯಾಥ್ಯೂಸ್ ಅಲಭ್ಯರಾಗಿರುವುದಾಗಿ ತಿಳಿಸಿದ್ದಾರೆ. ಮೊದಲೇ 3 ಸ್ಟಾರ್ ಆಟಗಾರರ ನಿಷೇಧದಿಂದ ಕಳಪೆ ಪ್ರದರ್ಶನ ನೀಡುತ್ತಿರೋ ಲಂಕಾ ತಂಡಕ್ಕೆ ಮ್ಯಾಥ್ಯೂಸ್ ಅಲಭ್ಯತೆ ಕಾಡಲಿದೆ. ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ನಡುವಿನ ಮೊದಲ ಏಕದಿನ ಪಂದ್ಯ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ನಡೆಯಲಿದೆ. ಇಂಗ್ಲೆಂಡ್ ತಂಡದಲ್ಲಿ 7 ಜನರಿಗೆ ಕೋವಿಡ್ ಬಂದಿರುವ ಕಾರಣದಿಂದಾಗಿ ಪಾಕ್ ಸರಣಿಗೆ ಹೊಸ ತಂಡವನ್ನು ಪ್ರಕಟಿಸಲಾಗಿದೆ. ಹೀಗಾಗಿ ಬೆನ್ ಸ್ಟೋಕ್ಸ್ ನಾಯಕತ್ವ ಇಂಗ್ಲೆಂಡ್ ತಂಡಕ್ಕೆ ಸರಣಿ ಗೆಲ್ಲುವುದು ಭಾರಿ ಸವಾಲಾಗಲಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ತಿಂಗಳ ಪ್ರಶಸ್ತಿಗೆ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ಡೇವೊನ್ ಕಾನ್ವೆ ಹೆಸರು ನಾಮನಿರ್ದೇಶನ ಮಾಡಲಾಗಿದೆ. ಹಾಗೆಯೇ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಕಂಟಕವಾಗಿದ್ದ ಕಿವೀಸ್ ವೇಗಿ ಕೈಲ್ ಜೇಮ್ಸನ್, ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಕ್ವಿಂಟನ್ ಡಿಕಾಕ್ ಹೆಸರು ಕೂಡ ನಾಮನಿರ್ದೇಶನಗೊಂಡಿದೆ.
ಭಾರತದ ಮಹಿಳಾ ತಂಡದ ಯುವ ಆಟಗಾರ್ತಿ ಶೆಫಾಲಿ ವರ್ಮಾ ಹಾಗೂ ಆಲ್ರೌಂಡರ್ ಸ್ನೇಹ್ ರಾಣಾ ಐಸಿಸಿ ಮಹಿಳಾ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿದೆ. ಇಂಗ್ಲೆಂಡ್ನ ಎಡಗೈ ಸ್ಪಿನ್ನರ್ ಸೋಫಿ ಎಕ್ಲೆಸ್ಟೋನ್ ಕೂಡ ಮಹಿಳಾ ವಿಭಾಗದಲ್ಲಿ ಐಸಿಸಿ ತಿಂಗಳ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ಭಾರತದ ವೃತ್ತಿಪರ ಗಾಲ್ಫ್ ಆಟಗಾರ ಉದಯನ್ ಮಾನೆ ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ವಿಶ್ವ ಶ್ರೇಯಾಂಕದಲ್ಲಿ 356ನೇ ಸ್ಥಾನ ಪಡೆದ ಮಾನೆ ಮೊದಲ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಆಡಲಿದ್ದಾರೆ. ಅರ್ಜೆಂಟೀನಾದ ಎಮಿಲಿಯಾನೋ ಗ್ರೆಲ್ಲೋ ಒಲಿಂಪಿಕ್ಸ್ನಿಂದ ಹಿಂದೆ ಸರಿದಿದ್ದರಿಂದ ಮೀಸಲು ಆಟಗಾರ ಎಂಬ ಆಧಾರದ ಮೇಲೆ ಮಾನೆಗೆ ಒಲಿಂಪಿಕ್ಸ್ನಲ್ಲಿ ಆಡುವ ಅವಕಾಶ ಸಿಕ್ಕಿದೆ. ನಾಗಮಂಡಲ ಸಿನಿಮಾದ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟಿ ವಿಜಯಲಕ್ಷ್ಮಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸೃಜನ್ ಲೋಕೇಶ್ ಅವರನ್ನ ಯಾಮಾರಿಸಿದ್ದೆ ಅನ್ನೋ ವಿಚಾರಕ್ಕೆ ವಿಜಯಲಕ್ಷ್ಮಿ ಅಸಮಾಧಾನ ಹೊರಹಾಕಿದ್ದಾರೆ. ಸ್ಯಾಂಡಲ್ವುಡ್ ನಟ ಶ್ರೀನಗರ ಕಿಟ್ಟಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಕಿಟ್ಟಿ ಕೂಡ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿ ಸಿಂಪಲ್ ಆಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಿದ್ದಾರೆ. ಸದ್ಯ ಶ್ರೀನಗರ ಕಿಟ್ಟಿ ವೀರಂ ಸಿನಿಮಾದಲ್ಲಿ ಪವರ್ಫುಲ್ ವಿಲನ್ ಆಗಿ ಅಬ್ಬರಿಸಿದ್ದಾರೆ. ಹೀಗಾಗಿ ವಿಲನ್ ಗೆಟಪ್ ನಲ್ಲಿರೋ ಕಿಟ್ಟಿಗೆ ಚಿತ್ರತಂಡ ಶುಭ ಹಾರೈಸಿದೆ. ನಟ ಡಾಲಿ ಧನಂಜಯ್ ಸದ್ಯ ಕೆಆರ್ಜಿ ಸ್ಟುಡಿಯೋಸ್ ಜೊತೆಗೆ ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. ಧನಂಜಯ್ ರತ್ನನ್ ಪರ್ಪಂಚ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು ಮುಂದಿನ ದಿನಗಳಲ್ಲಿ ಹಲವು ಸಿನಿಮಾಗಳನ್ನ ಕೆಆರ್ಜಿ ಸ್ಟುಡಿಯೋಸ್ ಜೊತೆ ಒಟ್ಟಿಗೆ ಮಾಡುವಂತಹ ಪ್ಲಾನ್ ಮಾಡಿದ್ದಾರಂತೆ. ಟಾಲಿವುಡ್ ನಟ ನಾಗಚೈತನ್ಯ ಬಾಲಿವುಡ್ನ ಲಾಲ್ ಸಿಂಗ್ ಚಡ್ಡಾ ಸಿನಿಮಾದ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷ ಅಂದ್ರೆ ಅಮೀರ್ ಖಾನ್ ಜೊತೆ ನಾಗಚೈತನ್ಯ ಸ್ಕ್ರೀನ್ ಶೇರ್ ಮಾಡಿಕೊಳ್ತಾ ಇರುವಂತಹ ಸಿನಿಮಾ ಇದಾಗಿದೆ. ಸದ್ಯ ಲಡಾಖ್ನಲ್ಲಿ ಬರೋಬ್ಬರಿ 20 ದಿನಗಳ ಕಾಲ ಶೂಟಿಂಗ್ನಲ್ಲಿ ಬ್ಯುಸಿಯಾಗಲಿದ್ದಾರಂತೆ ನಾಗಚೈತನ್ಯ. ಅಮೀರ್ ಖಾನ್ ಸ್ನೇಹಿತನ ಪಾತ್ರದಲ್ಲಿ ನಾಗಚೈತನ್ಯ ಮೋಡಿ ಮಾಡೋಕೆ ರೆಡಿಯಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.